ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಮಾರ್ನಿಂಗ್ ರೊಟೀನ್ನ ಫಸ್ಟ್ ವ್ಲಾಗ್ ಇದು. ಆ್ಯಕ್ಚುಲಿ ನಾನು ರಾಗಿ ಗಂಜಿ ಬೆಳಗ್ಗೆನೇ ಕುಡಿಯೋದು. ಆ ರಾಗಿ ಗಂಜಿಗೆ ಬರೀ ರಾಗಿ ಗಂಜಿ ಕುಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಶೇಂಗಾನ ಹುರಿದ್ಬಿಟ್ಟು ಇಟ್ಟಿರ್ತೀನಿ. ಆ ಶೇಂಗಾ ಪೌಡರ್ನ ಸ್ವಲ್ಪ ತರಿಬರಿಯಾಗಿ ರುಬ್ಬಿರ್ತೀನಿ. ಅದನ್ನು 2 ಸ್ಪೂನಷ್ಟು ಹಾಕ್ಕೊಂಡು ಒಂದು ಗ್ಲಾಸಷ್ಟು ರಾಗಿ ಗಂಜಿ ನನ್ನ ಫಸ್ಟ್ ಡ್ರಿಂಕ್ ಅಂದರೆ ಅದು ರಾಗಿ ಗಂಜಿ. ಆ್ಯಕ್ಚುಲಿ ನಾನು ಶೇಂಗಾ ಪೌಡರ್ನ ಯಾಕೆ ಹಾಕ್ತೀನಿ ಹುರಿದಿರೋದು ಅಂತಂದರೆ, ಈ ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಸ್ಕಿನ್ ಎಲ್ಲ ಡ್ರೈ ಆಗಿರುತ್ತೆ. ಅದು ಶೇಂಗಾದಲ್ಲಿ ಎಣ್ಣೆ ಅಂಶ ಇರುತ್ತಲ್ವ, ಸೊ ಅದಕ್ಕೆ ಅದನ್ನು ಹಾಕ್ತೀನಿ. ಆ ಪೌಡ್ರನ್ನ ಮಿಕ್ಸ್ ಮಾಡಿಬಿಟ್ಟು ಕುಡಿತೀನಿ. ಮತ್ತು ಅದನ್ನು ಬಿಟ್ಟರೆ ಯಾವುದನ್ನು ಕೂಡ ನಾನು ಹಾಕೋದೇ ಇಲ್ಲ. ನೋಡಿ, ರೆಡಿ. ಇದನ್ನು ಕುಡಿದ ತಕ್ಷಣ 1-1.5 ತಾಸು ಆದಮೇಲೆ ನನ್ನ ಸೆಕೆಂಡ್ ಡ್ರಿಂಕ್, ಅದು ಫ್ರೂಟ್ಸ್ ಅಥವಾ ABC ಜ್ಯೂಸ್ ಅಥವಾ ಯಾವುದೂ ಅಲ್ಲ. ನಾನು ಮಾಡೋದು ಎರಡೇ ಐಟಮಿಂದ ಎರಡೇ ತರಕಾರಿನ ಹಾಕೋದು. ಒಂದು ಕ್ಯಾರೆಟ್, ಇನ್ನೊಂದು ಬೀಟ್ರೋಟ್. ಕ್ಯಾರೆಟ್ ಮಾತ್ರ ನಾನು ಒಂದು ಅರ್ಧ ಕ್ಯಾರೆಟ್ನ ತೊಗೊತೀನಿ. ಬೀಟ್ರೋಟ್ 1 ಬೀಟ್ರೋಟ್. ಅದನ್ನು ನೀಟಾಗಿ ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡಿಬಿಡ್ತೀನಿ. ಇದೇ ಫಸ್ಟ್ ಟೈಮ್ ನನ್ನ ವೀಡಿಯೋನ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಹಿಂಗೆ ನನ್ನ ಜೀವನದ ಅಥವಾ ನನ್ನ ಲೈಫ್ ಸ್ಟೈಲ್ನ ವ್ಲಾಗ್ಸ್ಗಳನ್ನ ಹಾಕ್ತಾಯಿರ್ತೀನಿ. ಸೊ ವಾಚ್ ಮಾಡಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇರ್ತೀನಿ. ನೋಡಿ, ಈ ಥರ ಸ್ಲೈಸ್ ಸಣ್ಣದಾಗಿ ಕಟ್ ಮಾಡಿಬಿಡ್ತೀನಿ. ಸಣ್ಣದಾಗಿ ಸ್ಲೈಸ್ನೆಲ್ಲ ಕಟ್ ಮಾಡಿಬಿಟ್ಟು ಒಂದು ಜಾರ್, ಅಂದರೆ ದೊಡ್ಡ ಜಾರ್ಗಿಂತ ಸಣ್ಣ ಜಾರ್ ಬೆಟರ್. ಯಾಕಂದರೆ ದೊಡ್ಡ ಜಾರ್ ಆದರೆ ಸ್ವಲ್ಪ ಮಿಕ್ಸಿ ಮಾಡೋದಕ್ಕೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಅದರಲ್ಲಿ ನೀಟಾಗಿ ರುಬ್ಬೋದಕ್ಕೂ ಕೂಡ ಆಗೋಲ್ಲ. ಸಣ್ಣ ಜಾರಲ್ಲಿ ಎರಡನ್ನೂ ಕೂಡ ಹಾಕಿಬಿಟ್ಟು ಸ್ವಲ್ಪ ನೀರನ್ನ ಹಾಕ್ತೀನಿ ನಾನು. ಬಿಕಾಸ್ ಅದು ತರಿ ಆದರೆ ಆಮೇಲೆ ನೀಟಾಗಿ ರುಬ್ಬೋದು. ಇಲ್ಲಾಂದರೆ ನಾವು ಡ್ರಿಂಕ್ನ ಕುಡಿಬೇಕಾದ್ರೆ ಅದು ಬೀಟ್ರೋಟ್ ಆಗಲಿ ಅಥವಾ ಕ್ಯಾರೆಟ್ ಆಗಲಿ ಹಂಗೆ ಗಡ್ಡೆ ಥರನೇ ಬಂದುಬಿಡುತ್ತೆ. ಸೊ ನೋಡಿ, ನೀವೇ ನೋಡ್ತಿದ್ರಲ್ಲ, ಸ್ವಲ್ಪ ಹಾಕಿ ಮಿಕ್ಸಿ ಮಾಡ್ಕೊತೀನಿ. ನೋಡಿ, ಫಸ್ಟ್ ಟೈಮ್ ಮಿಕ್ಸಿ ಆಯಿತು. ಈಗ ಈ ಥರ ಸ್ವಲ್ಪ ತರಬೇರಿ ಆಯಿತು ಅಂತಂದರೆ ಕರೆಕ್ಟಾಗಿರುತ್ತೆ. ನಮಗೆ ಮಿಕ್ಸಿ ಮಾಡಿದ ಮೇಲೆ ಕುಡಿಬೇಕಾದ್ರೆ ಸ್ವಲ್ಪ ಓಕೆ ಅನ್ನೋ ಥರ ಇರುತ್ತೆ. ಇಲ್ಲ ಅಂದರೆ ಅದೆಲ್ಲ ಬೀಟ್ರೋಟ್ ಆಗಲಿ ಅಥವಾ ಕ್ಯಾರೆಟ್ ಹಾಗೇ ಬಾಯಿಗೆ ಬಂದುಬಿಡುತ್ತೆ. ಅವಾಗ ಕೆಲವೊಬ್ಬರು ಕುಡಿತಾರೆ, ಕೆಲವೊಬ್ಬರು ಕುಡಿಯಲ್ಲ. ಸೊ ಇನ್ನೂ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊತಿದ್ದೀನಿ. ಮಿಕ್ಸಿ ಆಗ್ತಿದ್ದಂಗೆ ನೋಡಿ, ಸೆಕೆಂಡ್ ಟೈಮ್ ಮಿಕ್ಸಿ ಮಾಡಿದಾಗ ಇನ್ನೂ ಸ್ವಲ್ಪ ಪೇಸ್ಟ್ ಆಯಿತು. ಇನ್ನೂ ಆಗಬೇಕು. ಬಿಕಾಸ್ ಅದು ಎಲ್ಲ ಹಂಗೆ ಮೇಲೇ ಕಾಣಿಸ್ತಿದೆ. ಈಗ ಸ್ವಲ್ಪ ಜಾಸ್ತಿ ನೀರು ಹಾಕ್ತೀನಿ ನಾನು. ಸ್ವಲ್ಪ ಜಾಸ್ತಿ ನೀರು ಹಾಕಿ ಚೆನ್ನಾಗಿ ಮತ್ತೆ ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೊಂಡ್ರೆ ನಮ್ಮ ಜ್ಯೂಸ್ ರೆಡಿ. ನನ್ನ ಮಾರ್ನಿಂಗ್ ರೊಟೀನ್ನ ಬೀಟ್ರೋಟ್ ಮತ್ತು ಕ್ಯಾರೆಟ್ ಜ್ಯೂಸ್ ರೆಡಿ. ಆ್ಯಕ್ಚುಲಿ ನಾನು ಈ ಜ್ಯೂಸ್ ಮಾತ್ರ ವಾರದಲ್ಲಿ 3 ಸಲ ಕುಡಿಯೋದು. ಬಿಕಾಸ್ ನಾನು ಡೈಲಿ ಕುಡಿಯೋಲ್ಲ. ಬಟ್ ರಾಗಿ ಗಂಜಿ ಮಾತ್ರ ಕಂಟಿನ್ಯೂಸ್ ಆಗಿ ಕುಡಿತಿರ್ತೀನಿ. ನೋಡಿ, ರೆಡಿ ಆಯಿತು ನಮ್ಮ ಜ್ಯೂಸು. ಇದು ತುಂಬ ಕೆಲವೊಬ್ಬರು ಜ್ಯೂಸಲ್ಲಿ ಗಟ್ಟಿಯಾಗಿರಲಿ ಅಂತ ಇಷ್ಟಪಡ್ತಾರೆ, ಕೆಲವೊಬ್ಬರು ನೀರಾಗಿರಲಿ ಅಂತ ಇಷ್ಟಪಡ್ತಾರೆ. ಬಟ್ ಇದು ತುಂಬ ಗಟ್ಟಿಯಾಗಿತ್ತು. ಸೊ ಅದಕ್ಕೆ ನಾನೇನು ಮಾಡಿದೆ, ಒಂದು ಸ್ವಲ್ಪ ನೀರನ್ನ ಹಾಕಿ ಜಾರಲ್ಲೇ, ಅದು ಏನು ಗ್ರೈಂಡ್ ಮಾಡಿದ ಜಾರಲ್ಲೇ ಸ್ವಲ್ಪ ನೀರು ಹಾಕಿ ಕುಲುಕ್ಸಿ ವಾಪಸ್ ಅದರಲ್ಲೇ ಹಾಕಿದೆ. ಸ್ವಲ್ಪ ತುಂಬ ಗಟ್ಟಿನೂ ಇಲ್ಲ ಅಥವಾ ತುಂಬ ನೀರಂಗೂ ಇರಬಾರ್ದು ನನಗೆ. ಸೊ ನಾನು ಆ ಕನ್ಸಿಸ್ಟೆನ್ಸಿಯಲ್ಲಿ ಕುಡಿತೀನಿ. ಕೆಲವೊಬ್ಬರು ಹಾಲು ಕೂಡ ಹಾಕ್ಬೋದು. ಬಟ್ ನಾನು ಹಾಲು ಹಾಕಲ್ಲ, ಬರೀ ನೀರು ಮಾತ್ರ ಹಾಕೋದು. ನೋಡಿ, ರೆಡಿ ಆಯಿತು. ಇದನ್ನು ಡ್ರಿಂಕ್ ಮಾಡೋದು ಅಂದರೆ ಕುಡಿಯೋದೊಂದೇ ಬಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.